ವಿದ್ಯಾರ್ಥಿಗಳು ಹಿಜಾಬ್ ಧರಿಸ್ಕೊಂಡು ಬರುವಂಥವ್ರು ಹಿಜಾಬ್ ಹಾಕ್ಕೊಂಡು ಬರ್ಬೋದು, ಜನಿವಾರ ಹಾಕೊಂಬರೋರು ಹಾಕೊಂಬರ್ಬೋದು, ಶಿವದಾರ ಹಾಕೊಂಬರ್ಬೋದು, ಏನು ಟರ್ಬನ್ ಕಟ್ಟೋರು ಕಟ್ಕೊಂಡು ಬರ್ಬೋದು. ಇಂಥ ವಿಚಾರಗಳು ಬಂದಾಗ ನಿಮ್ಮ ನಿರ್ಧಾರ ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ಯಾಕಂದ್ರೆ ನಾನ್ ನಾಯಕ ಅಲ್ಲ. ಓಕೆನಾ? ಅದು ಪ್ರಜೆಗಳ ನಿರ್ಧಾರ ತಗೊಂತಾರೆ. ಓಕೆನಾ? ಪ್ರಜಾಕೀಯದಲ್ಲಿ ಇದಿಷ್ಟು ಹೇಳಬಲ್ಲೆ ನಾನು. ಮೇಕೆದಾಟಲ್ಲಿ ನಮಗೊಂದು ಅಣೆಕಟ್ಟು ಕಟ್ಟಬೇಕಿದೆ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರು ಪೂರೈಸೋದಕ್ಕೆ. ಈ ವಿಚಾರ ಬಂದಾಗ ನಿಮ್ಮ ನಿಲುವು ಏನಿರುತ್ತೆ? ಅಲ್ಲ, ನೋಡೋಣ ಎಷ್ಟು ಜನಕ್ಕೆ ಬರುತ್ತದೋ, ಎಷ್ಟು ಕಾಸ್ಟ್ ಆಗ್ತಾ ಇದೆ, ಬೇರೆ ಮಾರ್ಗಗಳು ಏನೇನಿದೆ, ಎಷ್ಟು ಲೇಕ್ಸ್ಗಳಿದೆ, ಲೇಕ್ಸನ್ನು ಎಷ್ಟು ಉದ್ಧಾರ ಮಾಡಬೇಕು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. 1000 ಇದಾವೆ ಅದರಲ್ಲಿ, ಬರೀ ನೀರು ಒಂದಲ್ಲ. ನಿಮಗೆ ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು ಪಟ್ಟ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ತೆಗಿಬೇಕು. ಆ್ಯಕ್ಚುಲಿ ಏನೇನಾಗಿದೆ, ಎಷ್ಟಾಗುತ್ತೆ ಕಾಸ್ಟು, ಯಾವಾಗತ್ತದು, ಈ ಸಂಭ್ರಮಕ್ಕೆಲ್ಲ ಎಷ್ಟು ವರ್ಷ ಆಗುತ್ತೆ ರಾಜಾ? ಎಷ್ಟು ಜನಕ್ಕಾಗತ್ತದು, ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ, ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಏನಾರ ಮಾಡೋಕ್ಕಾಗತ್ತಾ? ಲೇಕ್ಗಳೇನಾರ ಮಾಡ್ಬೋದಾ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ ವರ್ಷ ಬರಗಾಲ ಬಂದಿದೆ. ತಮಿಳುನಾಡವ್ರು ಕೇಳ್ತಾರೆ ನಮ್ಮ ನೀರನ್ನ ಬಿಡಲೇಬೇಕು, ನಮಗೆ ಇರುವಂಥ ಟ್ರೈಬ್ಯುನಲ್ನಲ್ಲಿ ಆಗಿರುವಂತಹ ಅಲಾಟ್ಮೆಂಟ್ ಆಗಿರುವಂಥ ನೀರು ನಮಗೆ ಬಿಡಲೇಬೇಕು. ಕರ್ನಾಟಕದವರು ಬಿಡ್ತಾ ಇಲ್ಲ. ಕರ್ನಾಟಕದ KRS ಡ್ಯಾಮ್ನಲ್ಲಿ ನೋಡಿದರೆ ಬರೀ 48 ಅಡಿಯಷ್ಟು ಮಾತ್ರ ನೀರಿದೆ. ನಮಗೆ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಕೊಡೋದಕ್ಕೂ ಕೂಡ ನೀರಿರೋದಿಲ್ಲ. ಆದರೆ ಟ್ರೈಬ್ಯುನಲ್ ಹೇಳಿದೆ, ಅದರ ಆರ್ಡರ್ ಪ್ರಕಾರ ನಮಗೆ ಈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಇಷ್ಟು ನೀರು ಬಿಡಬೇಕು, ಬಿಡಲೇಬೇಕು ಅಂತ ಕೂರ್ತಾರೆ. ಕೇಳಿ, ಅವಾಗ ಉಪೇಂದ್ರ ಅವರ ಮುಖ್ಯಮಂತ್ರಿ ಏನ್ ನಿರ್ಧಾರ ತಗೊಳ್ತೀವಿ? ಇಲ್ಲ ಕೇಳಿ, ನಿಮ್ಮ ರಾಜಕೀಯ ನಾಯಕರು ನಿರ್ಧಾರ ತಗೊಂಡು ರೋಡ್ಗಿಳಿದ್ ಗಲಾಟೆ ಮಾಡೋರಿಗೆ ಬಂದ್ಬಿಟ್ಟಿದೆ. ಇದು ಆಕ್ಚುಲಿ ಚೆನ್ನಾಗಿ ನಾಯಕರು ನಂಬ್ತಾ ಇದ್ದೀರಾ ನೀವು? ಕರೆಕ್ಟಾ? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಾನು ಹೆಂಗೆ ಬೆಳಿಬೇಕು? ನಾನು 4 ರಾಜ್ಯಗಳು ನೀರು ಕೊಡೋ ಅಷ್ಟು ಬೆಳಿಬೇಕು. ನಾನು ಆ ಥರ ಪ್ಲಾನಿಂಗ್ ಇರ್ಬೇಕು. ನನಗೆ ಫೋರ್ ಥಿಂಕಿಂಗ್ ಅಷ್ಟಿರ್ಬೇಕು. ನನಗೆ ಮುಂದಾಲೋಚನೆ ಅಷ್ಟಿರ್ಬೇಕು. ನನಗೆ ಮಳೆನೇ ಬರ್ತಿದ್ರೆ ಎಲ್ಲಿಂದ ನೀರು ತರ್ತೀರಿ? ನಿನ್ಗೆ ಯಾಕೆ ಆಮೇಲೆ ಯಾವ ಅನ್ಯ ಮಾರ್ಗಗಳಿದಾವೆ. ಏನು ಹೇಳಿ, ಡಿಸ್ಯಾಲಿನೇಷನ್ ಪ್ಲಾಂಟ್ ಮಾಡಿದ್ದಾರೆ ನಿಮಗೆ ಇಸ್ರೇಲ್ ಅಲ್ಲಿ ಅಥವಾ ಅರಬ್ ಕಂಟ್ರೀಸ್ ಅಲ್ಲೆಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹಂಗೆ ಹೇಳಲೇಬೇಡಿ. ಏನು ಹೇಳಿ, ಇವತ್ತು ಇನ್ವೆನ್ಷನ್ಗಳು ಎಷ್ಟೆಷ್ಟು ಆಗ್ಬಿಟ್ಟಿದೆ ಅಂದರೆ ಅನ್ಇಮ್ಯಾಜಿನಬಲ್. ಅಷ್ಟು ಇನ್ವೆನ್ಷನ್ಗಳಾಗಿದೆ. ನಾವಿನ್ನೂ ಇದನ್ನು ಮಾತಾಡೋಕೆ ಕೂತಿದ್ದೀವಿ. ಅವ್ನು ನೀರು ಕೇಳ್ತಾವ, ನಾನು ನೀರು ಕೊಡ್ಬಾರ್ದು, ರೋಡ್ಗಿಳಿ ಗಲಾಟೆ ಮಾಡು, ಒಡೆದಾಡು ಬಡ್ದಾಡು. ಅಂದ್ರೆ ನೀವು ಕೇಳಿ, ಒಬ್ಬ ಅಪ್ಪ ಕರೆಕ್ಟ್ ಆಗಿದ್ರೆ ಇಬ್ರು ಮಕ್ಕಳು ಒಂದೇ ಒಂದು ಬಂದು ತಂದು ಕೊಡ್ತಾ ಇದ್ದೀರಾ. ಇಬ್ರಿಗೂ ಹಸು ಇದೆ, ಇಬ್ರು ಕಿತ್ತಾಡ್ತಿದ್ರೆ ನೀವು ಕೇಳ್ತಾ ಇದ್ದೀರಾ, ನಿಂತ್ಕೊಂಡು ನೋಡ್ತಾ ಇದ್ದೀರಾ. ಹೊಡೆದಾಡ್ಲಿ ಬಿಡು, ಅವ್ರಿಗೆ ಯಾರಿಗೋ ಒಬ್ಬನಿಗೆ ಸಿಗ್ಲಿ ಬನ್ನು ಅಂತ. ನಾನು ಕರೆಕ್ಟ್ ಅಪ್ಪ ಆದರೆ ಇಬ್ರಿಗೂ 10 ಬಂದು ಕೊಡೋ ಅಷ್ಟು ವ್ಯವಸ್ಥೆ ನಾನು ಮಾಡ್ಕೊಬೇಕು. ನಾವು ಅಂಥವ್ರನ್ನ ಇಲ್ಲಿ ತರಬೇಕು. ಏನು ಹೇಳಿ, ನಮ್ಮ ಕೆಲಸದವ್ರನ್ನಾಗಿ ಅಂತ ಥಿಂಕಿಂಗ್ ಮಾಡೋವಂಥವ್ರನ್ನ 1000 ಜನ ಇದ್ದಾರೆ. ಅಂಥವ್ರಿಗೆ ನೀವು ಅವ್ನಿಗೆ ಏನು ಮಾಡೋದು? ಅವನಿಗೆ ಬುದ್ಧಿ ಇದೆ, ಅವನಿಗೆ ದುಡ್ಡಿಲ್ಲ. ಸರಿ ಆಯ್ತು, ಸರಿ, ನೀವು ದುಡ್ಡಿಲ್ಲ ಅಂದ್ರೆ ನೀವು ಓಟೆ ಹಾಕಲ್ಲ. ನೀವು ಮೇ 20ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸ್ತೀರಿ. ಇನ್ನು 1 ತಿಂಗಳಲ್ಲಿ ಇಂಥ ಸಮಸ್ಯೆ ಬಂದಾಗ, ಈಗ ನೀವು ಹೇಳ್ತಿರೋದು ಸಮಸ್ಯೆಗೆ ಪರಿಹಾರ ಇದೆ, ಲಾಂಗ್ ಟರ್ಮ್ ಅಲ್ಲಿ ಪರಿಹಾರ ಇದೆ, ಓಕೆ ಫೈನ್. 4 ವರ್ಷದ ನಂತರದಲ್ಲಿ ನೀರಿನ ಸಮಸ್ಯೆ ಬಂದಾಗ ನೀವು ಹೇಳಿದಂತ ವಿಚಾರ ಪರಿಹಾರಕ್ಕೆ ಬರುತ್ತೆ. ನೀವು ಬಂದಿರೋ ಮೊದಲ ವರ್ಷದಲ್ಲಿ, ಮೊದಲ ತಿಂಗಳಲ್ಲಿ ನೀವೇನ್ ಮಾಡ್ತೀರಿ? ಕೇಳಿ, 1 ನಿಮಿಷ ಆನ್ಸರ್ ಅಲ್ಲ ಕೇಳಿ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ನಾನು ಬೈಕೊಂಡ್ ಕೂತ್ಕೊಂತೀನಿ. ಏನ್ ಹೇಳಿ, ಬಂದೆ ರೀ, ನಾನೇನ್ರಿ ಮಾಡ್ಲಿ, ಅಳಬೂರ್ ನೋಡ್ರಿ ಎಲ್ಲ ಹಿಂಗ ಹಾಳು ಮಾಡಿಟ್ಟೋಗಿದೆ, ನಂಗೆ ಟೈಮ್ ಬೇಕ್ರಿ ಅಂತೀನಿ ಅಷ್ಟೇ. ಕೇಳಿ, ನಾನು ಹಂಗಲ್ಲ. ಎಫಿಷಿಯಂಟ್ ಪರ್ಸನ್ ವಿಲ್ ನೆವರ್ ಬ್ಲೇಮ್ ಅದರ್ಸ್, ವಿಲ್ ನೆವರ್ ಬ್ಲೇಮ್. ಐ ವಿಲ್ ಫೈಂಡ್ ಸೊಲ್ಯೂಷನ್ಸ್. ನಾನು ಬ್ಲೇಮ್ ಮಾಡೋದ್ರಿಂದ ನನಗೇನು ಸಿಗಲ್ಲ. ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡ ನಮ್ಗೆ ಇರಪ್ಪ ಅಂತೀನಿ, ತಜ್ಞರು ಕರಿತೀನಿ, ಕೂರಿಸ್ತೀನಿ, ಏನ್ ಮಾಡ್ಬೋದು ಆಲ್ಟರ್ನೇಟಿವ್. ಪ್ರಾಬ್ಲಮ್ ಬಂದಿದೆ, ಮತ್ತೆ ಭೇಟಿಯಾಗೋಣ.